ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ HBR ಲೇಔಟ್ನಲ್ಲಿ ನಾಗಾವರ ಬಳಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ರಾಡ್ ಕುಸಿತಗೊಂಡು ತಾಯಿ ಮಗು ಸಾವನ್ನಪ್ಪಿದ್ದಾರೆ. ತಾಯಿ ತೇಜಸ್ವಿನಿ 2 ವರ್ಷದ ವಿಹಾನ್ ಸಾವನ್ನಪ್ಪಿದ್ದಾರೆ. ನಮ್ಮ ಮೆಟ್ರೋ 2ನೇ ಹಂತದ ಕಾಮಗಾರಿ ವೇಳೆ ಅವಘಡ ನಡೆದಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾಗಿದ್ದರೂ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಚಿಕಿತ್ಸೆ ಕೊಟ್ಟ ವೈದ್ಯ ಡಾಕ್ಟರ್ ಮಹೇಶ್, ಆಸ್ಪತ್ರೆಗೆ ಕರೆತಂದಾಗಲೇ ತಲೆಗೆ ಪೆಟ್ಟು ಬಿದ್ದಿತ್ತು. ತಲೆಯಿಂದ ರಕ್ತ ತುಂಬಾನೇ ಬರ್ತಾ ಇತ್ತು. ಅಪ್ಪ ಹಾಗೂ ಮತ್ತೊಂದು ಮಗುವಿಗೆ ಏನು ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಮಗುಗೇನು ಬ್ಲೀಡಿಂಗ್ ಇತ್ತು, ಬಟ್ ಫಸ್ಟ್ ಎಕ್ಸ್ಪೈರ್ ಆಗಿತ್ತು ಮದರ್. ಸೊ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, could not relieve. So then after 15-20 minutes, the child also we tried our level best. We almost resuscitated for more than 1 hour. So could not be resuscitated. ಸರ್, ಅವರಿಗೆ ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿತ್ತು? ಯಾವ ರೀತಿಯ ಕಂಡೀಷನ್ ಅಲ್ಲಿ ಬಂದ್ರು? ಯಾರು ಕರ್ಕೊಂಡು ಬಂದ್ರು ಸರ್? ತಂದೆ ಮತ್ತೆ ಮಗುದು ಇನ್ನೊಂದು ಮಗುದು ಯಾವ ರೀತಿ ಇದೆ ಅಂತ ಅವರು ವಾಕಬಲ್ ಕಂಪ್ಲೀಟ್ ಇನ್ಸಿಡೆಂಟ್ಸ್ ಮಾಡ್ಕೊಂಡು ಹೋಗಿ ಸರ್, ಎಕ್ಸ್ಪ್ಲೈನ್ ಮಾಡಿ ಎಲಾಬೊರೇಟ್ ಮಾಡಿ. ಇಲ್ಲ, ನನಗೆ ಕಾಲ್ ಬಂದಾಗ ಆಲ್ರೆಡಿ ದೇವರ್ ಇಂದ ಎಮರ್ಜೆನ್ಸಿ ಅಡ್ಮಿಟ್ ಆಗಿದ್ರು. ಸೊ ನಾನು ಆಪರೇಷನ್ ಥಿಯೇಟರ್ನಲ್ಲಿದ್ದೆ. ಸೊ ಅಲ್ಲಿಂದ ನಮಗೆ ಕಾಲ್ ಬಂತು. ನಾನು ಅಷ್ಟೊತ್ತಿಗೆ ನಮ್ಮ ಸ್ಟಾಫ್ ಎಲ್ಲ ಅಷ್ಟೊತ್ತಾಗಲೇ ಕರ್ಕೊಂಡು ಬಂದು IV ಕ್ಯಾನುಲ ಎಲ್ಲ ಹಾಕಿ ದೇವರ್ ಆಲ್ರೆಡಿ ಆಕ್ಸಿಜನ್ ಎಲ್ಲ ಹಾಕಿ ಇದು ಮಾಡ್ತಿದ್ರು. ನಾವು ಬಂದು ನೆಕ್ಸ್ಟ್ ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ವೀಟಿಂಗ್. ಯಾವ ಭಾಗಕ್ಕೆ ಜಾಸ್ತಿ ಪೆಟ್ಟು ಬಿದ್ದಿದೆ ಸರ್? ಯಾವ ಭಾಗಕ್ಕೆ ಜಾಸ್ತಿ? ಇಬ್ಬರಿಗೂ ತಲೆಗೇನೆ. ಬೋತ್ ವರ್ ಬ್ಲೀಡಿಂಗ್. ಮದರ್ಗೆ ಜಾಸ್ತಿ ಆಗಿತ್ತು. ಸೊ ಮದರ್ಗೆ ಆಲ್ಮೋಸ್ಟ್ ಬಂದಾಗ ಲೈಫ್ ಸೈನ್ಸೇ ಇರಲಿಲ್ಲ. ಸೊ ಮಗುವಿಗೆ ವಾಸ್ ಸ್ಟ್ರಗ್ಲಿಂಗ್. ಸೊ ಕುಡ್ ನಾಟ್. ಇನ್ನೊಂದು ಮಗು ಯಾವ ರೀತಿ ಇದೆ? ಚೆನ್ನಾಗಿದೆ. ಇಷ್ಟೊತ್ತಂಗ ನಮ್ಮ ಡಾಕ್ಟರ್ಗಳೇ ಎತ್ಕೊಂಡು ಡಾಕ್ಟರ್ಸ್ತಾ ಇದ್ರು ಮಗುನ. ತಂದೆನೂ ತುಂಬ ಚೆನ್ನಾಗಿದ್ರು. ಅವರು ಇಷ್ಟೊತ್ತಂಗ ಮಾತಾಡ್ತಿದ್ರು ನಮ್ಮ ಜೊತೆ. ಅವರೇ ಸೈನ್ ಮಾಡಿದ್ರು. ಅವರೇ ಇದಕ್ಕೆಲ್ಲ ಫಾರ್ಮ್ಸ್ಗೆಲ್ಲ ಪೊಲೀಸ್ನವ್ರಿಗೆಲ್ಲ ಇಂಟಿಮೇಷನ್ಸ್ ಫಾರ್ಮ್ಸಲ್ಲಿ ಈಗ ಸೈನ್ ಮಾಡಿ ಅವರೇ ಹೋಗಿ ಇವಾಗ ಸಿಟ್ಟಿಂಗ್ ಇಯರ್. ಸೊ ಮಗುಗೇನು ಬ್ಲೀಡಿಂಗ್ ಇತ್ತು, ಬಟ್ ಫಸ್ಟ್ ಎಕ್ಸ್ಪೈರ್ ಆಗಿತ್ತು ಮದರ್. ಸೊ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, ಕುಡ್ ನಾಟ್ ರಿಲೀವ್. ಇನ್ನು ಘಟನೆ ಕುರಿತಂತೆ ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿ ಮಾಹಿತಿಯನ್ನು ನೀಡಿದ್ದು, ಬೈಕ್ನಲ್ಲಿ ಹೋಗುವಾಗ ಕಬ್ಬಿಣದ ರಾಡ್ ಬಿತ್ತು. ತಾಯಿ ಮಗು ರಾಡ್ಗಳ ಅಡಿ ಸಿಲುಕಿದ್ರು. ಇಬ್ಬರನ್ನು ಕೂಡ ಎತ್ತಲಿಕ್ಕೆ ಅಧಿಕಾರಿಗಳು ಸಹಕರಿಸಲಿಲ್ಲ. ಜನರೇ ರಾಡ್ಗಳನ್ನ ಎತ್ತಿ ಆಸ್ಪತ್ರೆಗೆ ಸಾಗಿಸಿದ್ರು ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು? ಯಾವ ತರ ಆಯ್ತು ನೀವು ನೋಡ್ತಾ ಇದ್ದಂಗೆ? ನಾವು ಕೆಲಸ ಮಾಡೋ ಟೈಮಲ್ಲಿ ಡ್ರಮ್ಗಳು ಒಂದ್ 7-8 ಡ್ರಮ್ಗಳು ಉಳ್ಕೊಂಡು ಹೋದಾಗ ಯಾವ ಸೌಂಡ್ ಬರುತ್ತೋ ಆ ತರ ಸೌಂಡ್ ಬಂತು. ಇಮಿಡಿಯೇಟ್ ಆಗಿ ನಾವೇನ್ ಮಾಡಿದ್ವಿ, ಏನೋ ಇದಾಯ್ತಲ್ಲ ಅನ್ಬಿಟ್ಟು ಈಚೆ ಕಡೆಗೆ ಬಂದು ನೋಡಿದ್ರೆ ಫುಲ್ ಆ ಪಿಲ್ಲರೇ ಬಿದ್ದೋಗಿದೆ ಮೇಡಮ್. ಓಕೆ. ಆ ಪಿಲ್ಲರ್ ಬಿದ್ದೋಗಿದಾಗ ಈಗ ಏನಾಗಿದೆ, ಬ್ಯಾಕ್ ಇದ್ ಕಡೆ ಸೈಡ್ ಇಂದ ಏನ್ ಮಾಡ್ತಿದ್ದಾರೆ, ತಾಯಿ ಇಬ್ರು ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಟಿ ಪೆಪ್ ಗಾಡಿಲಿ. ಬರೋ ಮೂಮೆಂಟ್ ಅಲ್ಲಿ ಏನಾಗಿದೆ, ಈ ಫ್ಲೇವರ್ ಕರೆಕ್ಟಾಗಿ ಲೇಡೀಸ್ ತಲೆ ಮೇಲೆ ಫಸ್ಟ್ ಬಿದ್ದಿದೆ. ಅದಾಗಿದ ತಕ್ಷಣ ಮಗು ತಲೆ ಮೇಲೆ ಬಿದ್ದಿದೆ. ಮಗು ತಲೆ ಮೇಲೆ ಬಿದ್ದಿದಾಗ ಈ ರೈಟ್ ಸೈಡ್ ಪೋರ್ಷನ್ ಪೂರ್ತಿ ಓಪನ್ ಆಗ್ಬಿಟ್ಟಿದೆ. ಇಲ್ಲಿ ಇದ್ದಿದ್ದು ಸ್ವಲ್ಪ ವರ್ಕರ್ಸ್ ಇರ್ತಾರಲ್ಲ ಇದನ್ನ ರೆಡಿ ಮಾಡಕ್ಕೆ ಅಂತ, ಆ ವರ್ಕರ್ಸ್ A to Z ಟೂಲ್ಸ್ಗಳು ಇರ್ತವೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದೀವಿ. ಸುಮಾರು ಒಂದು 7-8 ಜನ ಮೇಲೆ ರಿಕ್ವೆಸ್ಟ್ ಮಾಡಿದೀವಿ, ಓಪನ್ ಮಾಡ್ರಿ ಸರ್ ಪೇಷಂಟ್ ನ ಶಿಫ್ಟ್ ಮಾಡ್ಬೇಕು ಅಂತ. ಅವ್ರಿಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ತಗೊಳ್ಳೇ ಇಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವ್ಯಾವ ಬೇರೆಯವರು, ನಾವು ಬರೀ ಇಲ್ಲಿ ಕೆಲಸ ಮಾಡೋರು ಅಂತ ಅಂತಿದ್ದಾರೆ. ನಾವು ಕಣ್ಣಾರ ನೋಡಿದೀವಿ, ಅವರೇ ಇಲ್ಲಿ ಇನ್ಚಾರ್ಜು. ಅಲ್ಲಿಂದ ನಾವು ಪೇಷಂಟ್ ಮಗುನು ಎತ್ಬಿಟ್ಟು ಕೊಟ್ಟಿರೋದೇ ಹೊರತು ಯಾರು ಇಲ್ಲಿರೋ ಅಧಿಕಾರಿಗಳೇ ಆಗ್ಲಿ ಯಾರೇ ಆಗ್ಲಿ ಮುಂದೆ ಬಂದು ಅದನ್ನ ಓಪನ್ ಮಾಡಿ ಪೇಷಂಟ್ ನ ಹಾಸ್ಪಿಟಲ್ ಶಿಫ್ಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಬಸವರಾಜ ಬೊಮ್ಮಾಯಿ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕಾರಣ ಕೇಳ್ತೀನಿ, ಮೃತರಿಗೆ ಪರಿಹಾರ ಘೋಷಣೆ ಮಾಡಲಾಗೋದು, ಕಡಪೆ ಕಾಮಗಾರಿ ಬಗ್ಗೆ ಇನ್ನೂ ಗೊತ್ತಿಲ್ಲ, ವಿಚಾರಣೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ನನಗೆ ಈಗ ತಾನೇ ನೀವು ಹೇಳಿದ ಮೇಲೆ ಸುದ್ದಿ ಗೊತ್ತು. ಒಂದು ವಿಚಾರಣೆ ಮಾಡ್ತೀವಿ, ಯಾಕೆ ಬಿತ್ತು ಏನು ಬಿತ್ತು ಅಂತ. ಆ ಕಾರಣನೂ ಕೇಳ್ಕೊತೇವೆ ಮತ್ತು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತೇವೆ.
ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ಮತ್ತೊಮ್ಮೆ ರಿಯಾಕ್ಷನ್ ಮಾಡ್ತೀನಿ. ನನಗಿನ್ನ ಏನು ಗೊತ್ತೇ ಇಲ್ಲ, ನಾನು ಹೆಂಗೆ ಹೇಳಕ್ಕೆ ಹೋಗಿ. ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಪೂರ್ವ ವಿಭಾಗ ಡಿಸಿಪಿ ಭೀಮಶಂಕರ್ ಗುಳೇದ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದರು. ಘಟನೆ ಬಗ್ಗೆ ಸ್ಥಳೀಯರು ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಘಟನೆಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ಈ ಮೆಟ್ರೋ ಕಾಮಗಾರಿ ಏನು ನಡೀತಾ ಇತ್ತು, ಆ ಒಂದು ಕಾಂಕ್ರೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಈ ಸ್ಟೀಲ್ ರಾಡ್ದಿಂದ ಏನು ಸೆಂಟ್ರಿಂಗ್ ಮಾಡ್ಕೊಂಡಿದ್ರು ಅದು ಕುಸಿದು ಬಿದ್ದು ರಸ್ತೆ ಮೇಲೆ ಬಿದ್ದು, ರಸ್ತೆ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಒಂದು ಬೈಕಿನ ಮೇಲೆ ಬಿದ್ದು, ಬೈಕ್ ಮೇಲೆ ಇದ್ದಂಥ ತಾಯಿ ಮತ್ತು ಮಗುವಿಗೆ ಗಂಭೀರ ಸ್ವರೂಪದ ಗಾಯ ಆಗಿತ್ತು. ತಕ್ಷಣ ಅವ್ರನ್ನ ಈ ಮೆಟ್ರೋ ಪಿಲ್ಲರ್ ಹತ್ತಿರ ಇರ್ತಕ್ಕಂಥ RTS ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ತೇಜಸ್ವಿನಿ ಸುಮಾರು 28 ವರ್ಷ ಮತ್ತು ಮಗು ವಿಹಾನ್ 2.5 ವರ್ಷ ಈಗ ಮರಣ ಹೊಂದಿದ್ದಾರೆ. ಮೆಟ್ರೋ ಪಿಲ್ಲರ್ ಕಾಮಗಾರಿ ವೇಳೆ ತಾಯಿ ಮಗು ಸಾವನ್ನಪ್ಪಿದ್ದರ ಬಗ್ಗೆ ನ್ಯೂಸ್ 18 ಜೊತೆ BMRCL MD ಅಂಜುಮ್ ಫರ್ವೇಜ್ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈಗ ನಾವು ಹಾಸ್ಪಿಟಲ್ ಆಮೇಲೆ ನಾವು ಸೈಟ್ಗೆ ಹೋಗ್ತೀವಿ. ನಮ್ಗೆ ಇನ್ಫಾರ್ಮೇಶನ್ ಬಂದಿದ್ದ ಅಂದ್ರೆ ನಾವು ಈ ಕೆಲಸ ಮಾಡಿದಾಗ 4 ಕಡೆಯಿಂದ ನಾವು ರೋಪ್ ಹಾಕ್ತೀವಿ. ಇದು ಸ್ಟೀಲ್ ರೋಪ್ ಹಾಕ್ತೀವಿ ಹೋಲ್ಡ್ ಮಾಡ್ಲಿಕ್ಕೆ. ಅದರಲ್ಲಿ ಒಂದು ರೋಪ್ ಬ್ರೇಕ್ ಆಗಿದೆ. ಆ ಕಾರಣದಿಂದ ಈ ರಿನ್ಫೋರ್ಸ್ಮೆಂಟ್ ಏನಿತ್ತು ನಾವು ಮಾಡಿದೀವಿ ಮೇಲೆ ಚಾರ್ಜಿಂಗ್ ಮಾಡ್ಲಿಕ್ಕೆ, ಆ ರಿನ್ಫೋರ್ಸ್ಮೆಂಟ್ ಫೇಲ್ ಆನ್ ದ ರೋಡ್. ಅಲ್ಲಿ ಈ ಸ್ಕೂಟರ್ ಮೇಲೆ ಅದು ಹಸ್ಬೆಂಡ್ ವೈಫ್ ಮತ್ತು ಇಬ್ರು ಮಕ್ಕಳು ಹೋಗ್ತಾ ಇದ್ರು. ಅದರಲ್ಲಿ ತಾಯಿಗೆ ಮತ್ತು ಮಗಳಿಗೆ ಹಿರಿಯಾಗಿ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಆಸ್ ಆಫ್ ನೌ ವಾಟ್ ಇನ್ಫಾರ್ಮೇಶನ್ ಐ ಹ್ಯಾವ್ ರಿಸೀವ್ಡ್. ಸರ್, ಇದು ಮತ್ತೆ ಆರೋಪ ಇದೆ. ಸ್ಯಾಂಟ್ರೋ ರವಿ ಪ್ರಕರಣದ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. 6 ತಿಂಗಳ ಹಿಂದೆನೇ ಪೊಲೀಸರಿಗೆ ಈ ಕೇಸ್ನ ಮಾಹಿತಿ ಇದ್ದು ಪ್ರಭಾವಿಗಳು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಜೂನ್ 18, 2022ರಲ್ಲಿ ಈ ಬಗ್ಗೆ ಒಡನಾಡಿ ಸಂಸ್ಥೆ ಧ್ವನಿಯನ್ನು ಎತ್ತಿದ್ದು ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಡಿಜಿಪಿಗೆ ಅಪಾಯಿಂಟ್ಮೆಂಟ್ ಕೇಳಿ ಇಮೇಲ್ ಸಂದೇಶವನ್ನು ಕಳಿಸಿದ್ರು. ಅಲ್ಲದೆ ಡಿಜಿಪಿ ಕಚೇರಿ ಲ್ಯಾಂಡ್ಲೈನ್ಗೂ ಕೂಡ ಕರೆಯನ್ನ ಮಾಡಲಾಗಿತ್ತು. ತಲೆಮರೆಸಿಕೊಂಡಿರುವಂತಹ ಸ್ಯಾಂಟ್ರೋ ರವಿಗಾಗಿ ಮೈಸೂರು ಪೊಲೀಸರು ತೀವ್ರವಾಗಿ ಶೋಧವನ್ನು ನಡೆಸ್ತಾ ಇದ್ದು ಬೆಂಗಳೂರಿನ ರವಿಗೆ ಸೇರಿದ ಮನೆ ಫ್ಲಾಟ್ಗಳಲ್ಲಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಮೈಸೂರಿನಲ್ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದರ ಬಗ್ಗೆ CDRನಲ್ಲಿ ಗೊತ್ತಾಗಿದ್ದು ಆತನ ಸಂಪರ್ಕದಲ್ಲಿರುವಂತವರ ಮೇಲೆ ಕಾಕಿ ಕಣ್ಣಿಟ್ಟಿದೆ. ಇನ್ನು ಈ ಬಗ್ಗೆ ಮೈಸೂರಲ್ಲಿ ADGP ಅಲೋಕ್ ಕುಮಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ವಿಚಾರಣೆಗೆ ಕರೆದಂತ ACP ಜೊತೆ ರವಿ ದುರ್ವರ್ತನೆ ತೋರಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಗೆ ಕರೆದ್ರೆ ತಪ್ಪಿಸಿಕೊಳ್ಳಿಕ್ಕೆ ರವಿ ಡ್ರಾಮವನ್ನ ಮಾಡಿದ್ದು ದೊಡ್ಡವರು ಗೊತ್ತು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಸದ್ಯ ಈ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸಾಹೇಬ್ರೆ, ಮಂಜುನಾಥ್ ಅಂತ ಮಾತಾಡ್ತೀನಿ ಸಾಹೇಬ್ರೆ, ಬೆಂಗಳೂರಿನ. ಯಾರೋ ನಿಮ್ ಇನ್ಸ್ಪೆಕ್ಟರ್ ಮಲ್ಲೇಶ್ ಅನ್ನೋರು ಯಾರೋ ಫೋನ್ ಮಾಡಿದ್ರು, ಏನೋ ಎಂಕ್ವೈರಿ ಇದೆ ಬನ್ನಿ ನಿಮ್ಮ ಮೇಲೆ ಅಂತೇಳಿ. ತಾವೇನ್ ಮಾಡ್ತಿದ್ದೀರಿ ಕೆಲಸ? ಸರ್ ನಂದೇನಿಲ್ಲ ಸರ್, ಸೋಷಿಯಲ್ ವರ್ಕ್ ನಂದು. ಹೌದಾ? ನನ್ನನ್ನೇ ಬಂದು ನೋಡಿದೀವಿ. ಮಲ್ಲೇಶ್ ಹತ್ರ ಹೋಗೋದ್ ಬೇಡ, ನನ್ನ ಹತ್ರ ಬರ್ತೀರಾ? ಅಲ್ಲ, ಏನ್ ಸಮಾಚಾರ ಅಂತ ಕೇಳಿದ್ರೆ, ಸಮಾಚಾರ ನೋಡಿ ಆಯ್ತು ಅವ್ರೆ, ಸಮಾಚಾರ ಏನಿಲ್ಲ, ಏನೋ ಒಂದು ಇನ್ಫಾರ್ಮೇಶನ್ ಬೇಕು ನನಗೆ. ಸಾಹೇಬ್ರೆ, ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ನಮ್ ಮಿಸ್ಸಸ್ ಹೈಕೋರ್ಟ್ ಅಡ್ವೊಕೇಟ್ ಇದ್ದಾರೆ. ಆಯ್ತ್ರಪ್ಪ, ಪೊಲೀಸ್ ನೋಟಿಸ್ ಕಳಿಸ್ಬೇಕಲ್ವಾ ಇಂತ ಎನ್ಕ್ವೈರಿ? ಏನ್ ನಿಮಗೆ ಏನ್ ಕಂಪ್ಲೇಂಟ್ ಇಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದಕ್ಕೆ. ಆಮೇಲೆ ಒಂದು ಲೇಡಿಗೆ ಫೋನ್ ಮಾಡ್ತಾರಂತೆ ಅವರು, ವಿದ್ಯಾನವ್ರು ಫೋನ್ ಮಾಡ್ತಾರಂತೆ ಅವರು. ಹೌದು, ಅವ್ರಿಗೂ ಅಷ್ಟೇ, ಅವರಿಂದ ಇನ್ಫಾರ್ಮೇಶನ್ ಬೇಕು. ಅಲ್ಲ, ಏನ್ ಸಮಾಚಾರ ಹೇಳಿ, ನಾನು ಹೇಳ್ತೀನಿ ನಿಮ್ಗೆ. ಈ ಕಡೆ ಬಾರಪ್ಪ ಅಂತ, ಯಾಕಂದ್ರೆ ನೀವು ಮಂಜುನಾಥ್ ಇದ್ನಲ್ಲ, ನನ್ನ ಹಳೆ ಸ್ನೇಹಿತ, ಅವನು ಕಬ್ಬನ್ ಪಾರ್ಕ್ ACP ಆಗಿದ್ನಲ್ಲ ಮಂಜುನಾಥ್. ಈಗ ಬಂದಿರೋದು ಅವ್ರ ಹತ್ರ ಇರ್ಲಿ, ತೊಂದರೆ ಇಲ್ಲ. ನಿಮ್ಮಿಂದ ಇನ್ಫಾರ್ಮೇಶನ್ ಬೇಕು, ಅದಕ್ಕೆ ಬನ್ನಿ. ಅವ್ರ ಹೆಸರು ಡ್ರಾಪ್ ಮಾಡೋದು ಬೇಡ ಇಲ್ಲಿ, ಗೊತ್ತಾಯ್ತಾ ಸರ್? ನಾನು ನಿಮ್ಗೆ ಹೇಳ್ತಾ ಇರೋದು ಸರ್, ನಮ್ಗೆ ಈ ತರ ಪರಿಚಯ ಇದಾರೆ ಸರ್, ಏನ್ ಸರ್ ಸಮಾಚಾರ ಅಂತ ಕೇಳಿದೆ ನಾನು ನಿಮ್ಗೆ ಸಾಹೇಬ್ರೆ. ಸಾಹೇಬ್ರೆ, ಸ್ವಲ್ಪ ಬರ್ತೀರಾ ನನ್ನ ಹತ್ರ? ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ನಿಮ್ಮಿಂದ, ಅದಕ್ಕೋಸ್ಕರ ನಿಮ್ಮಿಂದ ಮತ್ತೆ ಇನ್ಫಾರ್ಮೇಶನ್ ಅಂತ ಹೇಳಿ. ನೀವೇನ್
ಮಾಡ್ತೀರಿ? ಫೋನಲ್ಲೇ ಹೇಳ್ತೀನಿ ಹೇಳಿ, ಇನ್ಫಾರ್ಮೇಶನ್ ಫೋನಲ್ಲೇ ಹೇಳ್ತೀನಿ. ನೀವೇನ್ ಕೆಲಸ ಮಾಡ್ತೀರಿ ಹೇಳಿ? ನಾನು ಏನಿಲ್ಲ ಸರ್, ಸೋಷಿಯಲ್ ವರ್ಕ್ ಮಾಡ್ತೀನಿ ಸರ್. ಏನ್ ಸೋಷಿಯಲ್ ವರ್ಕ್ ಮಾಡ್ತೀರಾ? ಸೋಷಿಯಲ್ ವರ್ಕ್ ಅಂದ್ರೆ ಯಾರಾದ್ರು ಸಂಬಂಧಪಟ್ಟವ್ರಿಗೆ ಒಂದು ಟ್ರಾನ್ಸ್ಫರ್ಸ್, ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಹೆಲ್ಪ್ ಮಾಡ್ಕೊಡ್ತೀರಿ. ಆ ಸೋಷಿಯಲ್ ವರ್ಕ್ ಅದು ಇನ್ನೇನ್ ಬೇಕು ಸರ್ ಅದು? ಇನ್ನು ಏನಂತ ಹೇಳ್ತಾರೆ ಹೇಳಿ ಸರ್ ಅದನ್ನ? ಅದಕ್ಕೆ ಫೋನಲ್ಲಿ ಬೇಡ ಅನ್ನೋದಿಲ್ಲ, ಬನ್ನಿ ಅಂತ ಹೇಳ್ತಿರೋದು. ಅರ್ಥ ಆಯ್ತಾನ ಹೇಳೋದು? ಅರ್ಥ ಆಗ್ತಿದ್ಯಾ ಇಲ್ಲ? ಅರ್ಥ ಮಾಡ್ತಿರಕ ನಾನು ಸರ್ ಸರ್. ಚುನಾವಣೆ ಹೊಸ್ತಿಲಲ್ಲೇ ಬೆಳಗಾವಿಯಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಸಾರಥಿ ನಗರದಲ್ಲಿ ವಸತಿಗೆ ನಿವೇಶನ ಪಡೆದು ಮಸೀದಿ ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಸಾರಥಿ ನಗರದ ಫಾತಿಮಾ ಮಸೀದಿ ಅಕ್ರಮವಾಗಿದ್ದು ತೆರವಿಗೆ ಹಿಂದೂಪರ ಸಂಘಟನೆಗಳು ಒತ್ತಾಯಿಸಿವೆ. ಅಲ್ಲದೆ ಅನಧಿಕೃತ ಮಸೀದಿ ತೆರವುಗೊಳಿಸದಂತೆ ಪಾಲಿಕೆ ಆಯುಕ್ತರ ಮೇಲೆ ಶಾಸಕಿ ಹೆಬ್ಬಾಳ್ಕರ್ ಒತ್ತಡ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನಿನ್ನೆ ರಾತ್ರಿ ಸಭೆ ಸೇರಿದ ಹಿಂದೂಪರ ಸಂಘಟನೆಗಳು ಬಿಜೆಪಿ ನಾಯಕರು ಮಸೀದಿ ತೆರವಿಗೆ ಹೋರಾಟ ಮಾಡಲು ಸಭೆಯಲ್ಲಿ ಚರ್ಚೆ ನಡೆಸಿದರು. ಮನಿ ಕಟ್ಟಲಿಕ್ಕೆ ಅಂತ ಪರ್ಮಿಷನ್ ತಗೊಂಡು ಅಲ್ಲಿ ಮಸ್ಜಿದ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಮಸ್ಜಿದ್ ಇಲ್ಲಿಗಲ್ ಇದೆ ಅಂತ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ ಕಮಿಷನರ್ ಅವರು ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಷಯ. ಅದು ನಾವು ಡೆಮಾಲಿಷ್ ಮಾಡ್ತೇವೆ ಅಂತ ಕೂಡ 1 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಯಾವ ವ್ಯಕ್ತಿ ವಿರೋಧಿಲ್ಲ, ಯಾವ ಸಮಾಜ ವಿರೋಧಿಲ್ಲ. ಏನು ಇಲ್ಲಿಗಲ್ ಇದೆ ಅದ ಡೆಮಾಲಿಷ್ ಆಗಬೇಕಂತ ನಮ್ಮ. ಚುನಾವಣೆ ಸಮೀಪಿಸ್ತಾ ಇದ್ದು ರಾಜ್ಯದಲ್ಲಿ ಮತ್ತೆ ಸಚಿವ ಸಂಪುಟ ಸರ್ಕಸ್ ಶುರುವಾಗಿದೆ. ನಾಳೆಯೇ ಸಚಿವ ಸಂಪುಟಕ್ಕೆ ಸರ್ಜರಿ ಆಗಲಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಸದ್ಯ 6 ಸ್ಥಾನಗಳು ಖಾಲಿ ಇದ್ದು 9ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಒಂದು ವೇಳೆ ಸಂಪುಟಕ್ಕೆ ಸರ್ಜರಿ ಆದರೆ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಯೋಗೇಶ್ವರ್ ಸಚಿವ ಸ್ಥಾನ ಪಡೆಯುವಂಥದ್ದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಸಜ್ಜಾಗ್ತಾ ಇದ್ದು ನಾಳೆಯಿಂದ ಬಸ್ ಯಾತ್ರೆಗೆ ಕಾಂಗ್ರೆಸ್ ಚಾಲನೆ ನೀಡಲಿದೆ. ಬೆಳಗಾವಿಯ ಚಿಕ್ಕೋಡಿಯಿಂದ ಯಾತ್ರೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಪ್ರಜಾಧ್ವನಿ ಹೆಸರಿನಲ್ಲಿ ಪ್ರಚಾರ ಆರಂಭವಾಗಲಿದ್ದು ಬಸ್ ಮೇಲೆ ಕಾಂಗ್ರೆಸ್ ನಾಯಕರ ಭಾವಚಿತ್ರಗಳನ್ನು ಅಳವಡಿಸಿ ಭರ್ಜರಿಯಾಗಿ ಸಜ್ಜುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 2ನೇ ದಿನದ ಜೆಡಿಎಸ್ ಪಂಚರತ್ನ ಯಾತ್ರೆ ಸಂಚರಿಸ್ತಾ ಇದೆ. ಗೊಟೂರ ಗ್ರಾಮದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಚಿಂಚೋಳಿ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಗೊಳಪಡುವಂತ ಕಾಳಗಿ ತಾಲೂಕಿನಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೆಯಲಿದೆ. ಡೊಳ್ಳು ಬಾಜಾ ಭಜಂತ್ರಿಗಳೊಂದಿಗೆ ಕುಮಾರಸ್ವಾಮಿಗೆ ಸ್ವಾಗತ ಕೋರಲಾಗಿದ್ದು ಕಾರ್ಯಕರ್ತರ ಮೇಲೆ ಹೂವು ಹಾಕಿ ಹೂವು ಖಾಲಿ ಮಾಡಿ